ಮಿ ಅಬೌಟ್ ಸಮಥಿಂಗ್. ಈ ಹಳ್ಳಿಗಳಲ್ಲಿ ಅನ್ಫಾರ್ಚುನೇಟ್ಲಿ ನಮಗೆ ಹಳ್ಳಿ ಜೀವನ ಸಿಕ್ಕಲಿಲ್ಲ, ಸಿಟಿಗಳಲ್ಲೇ ಬೆಳೆದಿತ್ತು. ಬಟ್ ಐ ಫೀಲ್ ಲೈಕ್ ಇಟ್ ಈಸ್ ಅನ್ಫಾರ್ಚುನೇಟ್. ಯಾಕಂದರೆ ಮೊನ್ನೆನೂ ಕೂಡ ನಿಮ್ಮ ಇಂಟರ್ವ್ಯೂಗೆ ಬಂದಾಗ ಆ ವಾತಾವರಣದಲ್ಲಿ ಸ್ವಲ್ಪ ಹೊತ್ತು ಇದ್ದು ವಾಪಸ್ ಬಂದಾಗಲೇ ಅದರ ಎನರ್ಜಿ ಲೆವೆಲ್ ಬಹಳ ಬ್ಯೂಟಿಫುಲ್ ಇತ್ತು, ತುಂಬ ರಿಲ್ಯಾಕ್ಸಿಂಗ್ ಇತ್ತು ನನಗೆ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಆ ಸೊಗಡಿನಿಂದ ಬಂದವ್ರು ನೀವು. ಸಿನಿಮಾ ರಂಗನ ಹೆಂಗೆ ನೋಡ್ತಾ ಇದ್ರು ಆ ಕಾಲದಲ್ಲಿ? ಅಂಬರೀಷ್ ಅವ್ರನ್ನ, ವಿಷ್ಣುವರ್ಧನ್ ಅವ್ರನ್ನ, ಶಿವರಾಜ್ ಕುಮಾರ್ ಅವ್ರನ್ನ, ಅವರೆಲ್ಲ ನಮ್ಮ ಮನೆಯವ್ರ ಥರ ಯಾರು ನಾವು ಸ್ಟಾರ್ ಅವರು ಅಥವಾ ಅವರು ನಮಗೆ ಇದು ಅವರು ಇವರು ಅಂತಾನೆ ಬಳಸ್ತಾ ಇರಲಿಲ್ಲ ನಾವು. ರಾಜ್ಕುಮಾರ್ಗೂ ಅವನು ಇವನು ಅಂತಾನೆ ಬಳಸೋದು. ಇವಾಗಲೂ ಹಳ್ಳಿಗಳಲ್ಲಿ ಜನ ಹಂಗೆ ಮಾತಾಡೋದು. ನನಗೂ ಅಷ್ಟೇ. ಶಿವಣ್ಣ ಆಗಲಿ, ಅಂಬರೀಷ್ ಅವರಾಗಲಿ, ಅಂಬರೀಷ್ ಬತ್ತನಂತೆ, ರಾಜ್ಕುಮಾರ್ ಬತ್ತನಂತೆ, ಲವ್ ಅದು ಅಂದ್ರೆ ಅವ್ರವ್ರ ಅಭಿಮಾನಿಗಳು ಪ್ರತ್ಯೇಕವಾಗಿ ಅವತ್ತಿಗೂ ಇತ್ತು. ಸ್ಟಾರ್ ಕಟ್ತಾಯಿದ್ರು, ನಮ್ಮೂರಲ್ಲೂ ಸ್ಟಾರ್ ಕಟ್ತಾಯಿದ್ರು. ಒಂದು ಅಣ್ಣವ್ರ ಸಿನಿಮಾ ಹಾಕಿದ್ರೆ ನೈಟು VCP ಅಂತ ಬರೋದಲ್ಲ, ಒಂದು ಅಣ್ಣವ್ರ ಸಿನಿಮಾ ಹಾಕಿದ್ರೆ ಒಂದು ಅಂಬರೀಷ್ ಅಣ್ಣನ ಸಿನಿಮಾ ಹಾಕೋರು, ಒಂದು ವಿಷ್ಣುವರ್ಧನ್ ಅವ್ರ ಸಿನಿಮಾ ಹಾಕೋರು. ಹಿಂಗೆ ಎಲ್ಲರ ಫ್ಯಾನ್ಸ್ಗಳು ಅವ್ರವ್ರ ಸಿನಿಮಾಗಳನ್ನ ಹಾಕೋರು. ಅಂಬರೀಷ್ ಅಣ್ಣನ ಜಾಸ್ತಿ ನಮ್ಮ ಕಡೆ ತುಂಬ ಆಗ್ತಾಯಿದ್ರು. 1-2-3 ಸಿನಿಮಾ ಅವ್ರದ್ದು ಇದ್ದೇ ಇರೋದು. ಗಜೇಂದ್ರ, ಇಂದ್ರಜಿತು, ಆಮೇಲೆ ಅದು ಒಲವಿನ ಹುಡುಗರೆ, ಅವೆಲ್ಲ ರೆಗ್ಯುಲರಾಗಿ ಓಡುವ. ಅಂದರೆ VCPನಲ್ಲಿ ಅಂದರೆ ಒಂದು ಸಲ VCP ಹಾಕಿದ್ರೆ ನಿಮ್ಗೆ ಇಡೀ ಊರೇ ಕೂತ್ಕೊಂಡು ನೋಡೋದಲ್ಲಿ. ಐ ಥಿಂಕ್ ಇವತ್ತಿನ ಜೆನ್ಸೀಸ್ಗೆ VCP ಅಂದರೆ ಏನು ಅಂತ VCP ಗೊತ್ತಿಲ್ಲ ಅವ್ರಿಗೆ. ಈವನ್ ಸಿಡಿನೂ ಈಗ ಆ್ಯಕ್ಚುಲಿ ಇಲ್ಲ. ಹಂಗಾಗಿ ಅದೆಲ್ಲ ಬ್ಯೂಟಿಫುಲ್ ಮೆಮೊರೀಸ್. ಹಳ್ಳಿ ಒಳಗಡೆ ನಾನು ಬದುಕಿದ ಅಷ್ಟು ಕ್ಷಣಗಳು. ನಮ್ಮೂರು ಬಂದು ಮದ್ದೂರ ಹತ್ರ ಕೆಮ್ಮದೊಡ್ಡಿ ಪಕ್ಕದಲ್ಲಿ ಯಲಾದಳ್ಳಿ ಅಂತ, ನಾನು ಹುಟ್ಟಿ ಬೆಳೆದಿದ್ದಲ್ಲ ಅದೇ ಊರು. ಆ ಊರು, ಆ ಕೆರೆ, ಆ ಮನೆ, ನಮ್ಮ ತಾಯಿ, ಆ ಹಸು ಕರು, ನಾನು ಓಡಾಡಿದ ಜಾಗಗಳು, ಆಮೇಲೆ ಐಸ್ ಕ್ಯಾಂಡಿ ತಿಂತಾಯಿದ್ದು, ಅದಾದಮೇಲೆ ನಾವು ಕೊಬ್ಬರಿ ಮಿಠಾಯಿ ತಿಂತಾಯಿದ್ದು, ಪೆಪರ್ಮೆಂಟ್ ತಿಂತಾಯಿದ್ದು, ಆಮೇಲೆ ಏನೋ ಸಣ್ಣ ಸಣ್ಣದು ಬಾಯಿ ಬಣ್ಣ ಅಂತ ಬರೋದು, ಬಾಯಿ ತಿಂದರೆ ಬಾಯೆಲ್ಲ ಬಣ್ಣ ಆಗೋದು. ಅದಾದಮೇಲೆ ನಾವು ಮರ್ಕೋತಿ ಆಡಿದ್ದಾಗ್ಬೋದು, ಗಿಲ್ಲಿದಾಂಡು ಆಡಿದ್ದಾಗ್ಬೋದು, ಈಜಾಡಿದ್ದಾಗ್ಬೋದು, ಬಾಯಿ ಒಳಗಡೆ ಈಜೊಡಿತಾ ಇದ್ದಾಗ್ಬೋದು, ಹುಣಸೆಹಣ್ಣು ತಿಂದಿದ್ದಾಗ್ಬೋದು, ನೆಲ್ಲಿಕಾಯಿ ತಿಂದಿದ್ದಾಗ್ಬೋದು, ಸೀಬೆಕಾಯಿ ತಿಂದಿದ್ದಾಗ್ಬೋದು, ಪಾಪಾಸ್ ಕಳ್ಳಿ ಹಣ್ಣು ಅಂತ ಬರೋದು. ಪಾಪಾಸ್ ಕಳ್ಳಿ ಹಣ್ಣನ್ನ ಉಜ್ಜಿಬಿಟ್ಟು ಮುಳ್ಳೋದಕ್ಕೆ ಮೇಲ್ಗಡೆ ಕಟ್ ಮಾಡಿ ಅದನ್ನು ತಿಂದರೆ ಬಾಯೆಲ್ಲ ಫುಲ್ ರೆಡ್ ಆಗೋದು. ಅಂದ್ರೆ ನನಗೆ ಏನೋ ಊರು ಅಂದ ತಕ್ಷಣ ಬಹುಶಃ ಮನುಷ್ಯನಿಗೆ ನಾವು ಬೆಳೀತಾ ಅಂದರೆ ಹಳ್ಳಿ ಬಗ್ಗೆ ಜಾಸ್ತಿ. ಅಂದರೆ ನಾವೆಲ್ಲಿ ಹುಟ್ಟಿ ಬೆಳೆದಿರ್ತೀವೋ ಅದೆಲ್ಲವೂ ನಿಮಗೆ ವಾಪಸ್ ರೀಕಾಲ್ ಆಗ್ತಾ ಬರುತ್ತೆ. ನಾನು ಇದನ್ನು ಈ ಹಳ್ಳಿಯ ತನ್ನ ಊರಿನ ಮೇಲೆ, ತನ್ನ ಮನೆಯ ಮೇಲಿನ ಸೆಳೆತ ಗಂಡು ಮಕ್ಕಳಲ್ಲಿ ಜಾಸ್ತಿ ನೋಡಿದ್ದೀನಿ. ನನಗೆ ಸಿಕ್ಕಾಬಿಟ್ಟೆ ಇದೆ. ಅಲ್ಲ, ಗಂಡು ಮಕ್ಳು ಎಲ್ರಿಗೂ ಅದು ಹೆಂಗಿರುತ್ತೆ ಅದು ಸೆಳೆತ. ಇವಾಗ ಫಾರ್ ಎನ್ ಎಕ್ಸಾಂಪಲ್, ನಾನು ಹುಟ್ಟಿದ ಊರು ಬೇರೆ, ಬದುಕಿದ ಊರು ಬೇರೆ, ಆದರೆ ಕೆಲಸಕ್ಕೆ ಅಂತ ಬೇರೆ ಊರಿಗೆ ಬಂದುಬಿಟ್ಟಿರ್ತಾರೆ. ಅವರನ್ನು ನೀವು ಯಾರನ್ನೇ ಮಾತಾಡಿಸಿ, ನನ್ನ ಊರು, ನನ್ನ ಜಾಗ, ನಾನು ಆದಷ್ಟು ಬೇಗ ರಿಟೈರ್ಡ್ ಆಗಿ ಹೋಗಿ ನನ್ನ ಊರಲ್ಲಿ ಸೆಟ್ಲ್ ಆಗಬೇಕು, ನನ್ನ ಊರಲ್ಲಿ ಸೆಟ್ಲ್ ಆಗಿ, ಹೇಗಿರುತ್ತೆ ಆ ತುಡಿತ? ನನಗೆ ಆ್ಯಕ್ಚುಲಿ ಊರಿಗೆ ಹೋಗೋಕೆ ಇಷ್ಟ ಇಲ್ಲ. ಯಾಕೆಂದರೆ ಹೌದಾ? ಅಂದರೆ ಊರಿಗೆ ಇಷ್ಟ ಇಲ್ಲ ಯಾಕೆಂತಂದರೆ ಅಲ್ಲಿ ನನಗೆ ಸುಮಾರಷ್ಟು ನೆನಪುಗಳಿದೆ. ನಮ್ಮ ತಾಯಿ ಸಮಾಧಿ ಇದೆ, ನಮ್ಮ ಅಣ್ಣನ ಸಮಾಧಿ ಇದೆ. ಹೋದ್ರೆಲ್ಲ ಒಂದು ಕಡೆ ಎಮೋಷ್ನಲ್ ಆಗ್ಬಿಡ್ತೀನಿ, ತಡ್ಕೊಳಕ್ಕಾಗಲ್ಲ. ಹಂಗಾಗಿ ಆ ಕ್ಷಣಗಳು ನನಗೆ ಇಷ್ಟ ಆಗಲ್ಲ. ಓಕೆ.